ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಟಾಕ್ಸಿಕ್ ನ ಟೀಸರ್ ರಿಲೀಸ್ ಆಗಿದ್ದಿಂದ ಯಾವಾಗದಿಂದ ಅದು ರಿಲೀಸ್ ಆಯ್ತೋ ಅವತ್ತಿನಿಂದಂತೂ ಸಾಕಷ್ಟು ಆ ವಿಷಯದ ಬಗ್ಗೆ ಚರ್ಚೆ ಆಗೋದಾಗಿರ್ಬೋದು, ಅಥವಾ ಆ ವಿಷಯದ ಬಗ್ಗೆ ಮಾತಾಡೋದು ಅಥವಾ ಪರ ವಿರೋಧಗಳ ಚರ್ಚೆ ಆಗಿರೋದಾಗಿರ್ಬೋದು ಸಾಕಷ್ಟು ನಡೀತಲಿದ್ದೀವಿ, ನಾವು ನೋಡ್ಕೊಂಡು ಬಂದಿದ್ವಿ. ಸೊ ಹಾಗಾಗಿ ಇಲ್ಲಿ ಯಶ್ ಅವರು ಆ ಚಿತ್ರದಲ್ಲಿ ಅಂದ್ರೆ ಆ ಒಂದು ಸೀನಲ್ಲಿ ಕಾಣಿಸಿಕೊಂಡಿದ್ದು ತಪ್ಪಾಗಿದ್ರೆ, ಅಥವಾ ಆ ಸೀನಲ್ಲಿ ಆ ತರ ಒಂದು ದೃಶ್ಯ ಅಥವಾ ಕನ್ನಡ ಸಿನಿಮಾದಲ್ಲಿ ಈ ತರ ಒಂದು ದೃಶ್ಯವನ್ನ ತರಬಾರ್ದಿತ್ತು ಅನ್ನೋದು ಕೆಲವೊಬ್ಬರ ವಾದ ಆಗಿದೆ. ಇನ್ನು ಕೆಲವರು ಕನ್ನಡ ಸಿನಿಮಾದಲ್ಲಿ ಈ ತರ ತಂದ್ರೆ ಯಾರಿಗೂ ನೋಡಕ್ಕಾಗಲ್ಲ, ಅಥವಾ ಬಾಲಿವುಡ್ ಈ ತರ ಸಿನಿಮಾದಲ್ಲಿ, ಈಗ ಹಾಲಿವುಡ್ ಅಥವಾ ಬಾಲಿವುಡ್ ಯಾವುದೇ ಒಂದು ಸಿನಿಮಾದಲ್ಲಿ ಈ ತರ ಒಂದು ದೃಶ್ಯವನ್ನ ಇಟ್ಟಾಗ ಎಲ್ಲರೂ ನೋಡ್ತಾರೆ, ಆದ್ರೆ ಕನ್ನಡ ಸಿನಿಮಾದಲ್ಲಿ ಅಂತ ಬಂದಾಗ ಯಾಕೆ ಅವ್ರಿಗೆ ಅರ್ಗಿಸ್ಕೊಳ್ಳಕ್ಕಾಗಲ್ಲ, ಆ ತರ ಒಂದು ಮಾತುಗಳು ಕೆಲವರು ಹೇಳ್ತಿದ್ದಾರೆ. ಈಗ ಯಶ್ ಅಭಿಮಾನಿಗಳು ಅದರ ಪರವಾಗಿ ಮಾತಾಡಿದ್ರೆ, ಇನ್ನು ಕೆಲವರು ಅದರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಸೊ ಇಲ್ಲಿ ವಕೀಲರಾಗಿರ್ಬೋದು ಅಥವಾ ಮಕ್ಕಳ ಇಲಾಖೆ ಆಗಿರ್ಬೋದು ಅಥವಾ ಬೇರೆ ಮಹಿಳಾ ಇಲಾಖೆ ಅವರಾಗಿರ್ಬೋದು ಏನೋ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರು ಸಂಬಂಧಿಸಿದಂತೆ ನೋಡಿದಾಗ ನಾವು ಅಲ್ಲಿ ಕಾಷನ್ ಅನ್ನ ಕೊಟ್ಟಿಲ್ಲ. ಈಗ ಟೀಸರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಾಷನ್ ಕೊಟ್ಟಿದ್ರೆ ಅಲ್ಲಿ ಎಲ್ಲರೂ ಎಚ್ಚೆತ್ಕೊಳ್ತಿದ್ರು, ಮಕ್ಕಳಿಗೆ ಈ ಟೀಸರ್ ಅನ್ನ ತೋರಿಸ್ತಿರ್ಲಿಲ್ಲ, ಅಥವಾ ಮಹಿಳೆಯರಿಗಾಗಿರ್ಬೋದು ಯಾರಿಗೂ ಒಂಥರ ಅಸಹ್ಯ ಹುಟ್ಟೋ ರೀತಿ ಆಗ್ತಿರ್ಲಿಲ್ಲ, ಈ ತರ ಒಂದು ಹೋಗ್ತಾ ಇರ್ಲಿಲ್ಲ, ಈ ಮಾತುಗಳು ಬರ್ತಾ ಇರ್ಲಿಲ್ಲ ಅನ್ನೋದು ಸಾಕಷ್ಟು ಜನರು ಹೇಳ್ತಾ ಇರೋದು. ಆದ್ರೆ ಕಾಷನ್ ಅನ್ನ ಪೋಸ್ಟರ್ ಅಲ್ಲೇ ಕೊಟ್ಟಿದ್ದಾರೆ, ಅದು ಯಾರು ಗಮನಿಸ್ತಿಲ್ಲ, ಅದು ಅವರ ತಪ್ಪು ಅನ್ನೋದು ಇನ್ನೊಬ್ಬರ ವಾದ ಆಗಿರುತ್ತೆ. ಸೊ ಈ ವಾದ ಅಥವಾ ಪ್ರತಿವಾದಗಳನ್ನ ನೋಡ್ಕೊಂಡು ಹೋದಾಗ ಈ ಸಿನಿಮಾಕ್ಕೆ ಬಂದಿರುವಂತಹ ಅಥವಾ ಈ ಒಂದು ಸಿನಿಮಾಕ್ಕೆ ಅಥವಾ ಈ ಟೀಸರ್ ರಿಲೀಸ್ ಆದಾಗ ಯಾವುದೇ ಸಿನಿಮಾ ಆಗಲಿ ಈ ಟೀಸರ್ಗೆ ಇಷ್ಟೊಂದು ಸದ್ದು ಮಾಡ್ತಾ ಇದೆ ಅಂದ್ಮೇಲೆ ಅದು ಈ ಟಾಕ್ಸಿಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಿಂದೆ ಸಾಕಷ್ಟು ಸಿನಿಮಾದ ಟೀಸರ್ ಆಗಿರ್ಬೋದು ಅಥವಾ ಟ್ರೈಲರ್ ಆಗಿರ್ಬೋದು ಯಾವ್ದು ರಿಲೀಸ್ ಆದ್ರೂ ಕೂಡ ಆ ಸಿನಿಮಾದ ಬಗ್ಗೆ ಕುತೂಹಲ ಹುಟ್ಟಿಸದೆ ಹೊರತು, ಅಥವಾ ಆ ಸಿನಿಮಾದ ಬಗ್ಗೆ ಕೆಲವೊಂದಿಷ್ಟು ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಮಾತಾಡ್ತಾರೆ, ಆದ್ರೆ ಇಷ್ಟೊಂದು ನೆಗೆಟಿವ್ ಆಗಿ ಅಥವಾ ಇಷ್ಟೊಂದು ಪಾಸಿಟಿವ್ ಆಗಿ ಯಾವ ಸಿನಿಮಾಕ್ಕೂ ಹೋಗಿಲ್ಲ ಅನ್ಸುತ್ತೆ. ಇನ್ನೊಬ್ರು ಯಶ್ ಅವರ ಪರವಾಗಿ ಮಾತಾಡೋರು ಇದ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ರೆ ಅವರನ್ನ, ಅಥವಾ ಅವರು ಆ ಸೀನಲ್ಲಿ ಯಾರಿಗೂ ಇಷ್ಟ ಆಗಿಲ್ಲ ಅಥವಾ ಯಶ್ ಅವರ ಅಭಿಮಾನಿಗಳಾಗಿರ್ಬೋದು ಆ ಸೀನ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ಮೇಲೆ ಅದನ್ನ ಅವರು ನೆಗೆಟಿವ್ ಆಗಿ ಮಾತಾಡ್ತಾರೆ. ಬಟ್ ಯಶ್ ಅವರು ಆ ಸೀನಲ್ಲಿ ಕಾಣಿಸ್ಕೊಂಡಿದ್ದು ಅಥವಾ ಆ ಒಂದು ಏನ್ ಸೀನಲ್ಲಿ ಕಾರ್ ಒಳಗೆ ಆಗಿರುವಂತಹ ಆ ಸೀನನ್ನ, ಆ ದೃಶ್ಯವನ್ನ ತೋರಿಸಿರೋ ರೀತಿ ಆಗಿರ್ಬೋದು, ಅಥವಾ ಅದ್ರಲ್ಲಿ ಯಶ್ ಅವ್ರು ಇದ್ದಾರಾ, ಅದು ಯಶ್ ಅವರಲ್ಲ ಅಥವಾ ಅದು ಬೇರೆಯವರು ಅನ್ನೋದು ಇನ್ನೊಂದು ವಾದ ಆಗಿರುತ್ತೆ. ಸೊ ಹಾಗಾಗಿ ಈ ಟಾಕ್ಸಿಕ್ ಸಿನಿಮಾದ ಟೀಸರ್ ಅಲ್ಲಿ ಈ ತರ ಒಂದು ದೃಶ್ಯವನ್ನ ಕಾಣಿಸಿಕೊಂಡಾಗ ಸಾಕಷ್ಟು ಅವ್ರಿಗೆ ಚರ್ಚೆಗೆ ಗ್ರಾಸವಾಗಿದ್ದು ಇದೆ. ಆಮೇಲೆ ಇದನ್ನ ಮೊದಲೇ ಯಾಕೆ ಕಾಷನ್ ಕೊಟ್ಟಿಲ್ಲ, ಆ ತರ ಮಾತುಗಳು ಬಂದಿರೋದಿದೆ. ಇನ್ನೊಂದು ಹೇಳಿಕೆ ಏನು ಈ ಸಿನಿಮಾದ ತಂಡದಿಂದ ಅಥವಾ ಇನ್ನೊಂದು ಏನ್ ಸುದ್ದಿ ಹರಿದಾಡ್ತಿದೆ ಅಂದ್ರೆ, ಅವರ ಸಿನಿಮಾದ ನಟಿಯಾಗಿರುವಂತಹ ಬ್ರಿಯತ್ ಅವರು ತಮ್ಮ ಅಕೌಂಟ್ ಅನ್ನ, ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಅನ್ನೋದು. ಸೊ ಯಾಕೆ ಮಾಡಿದ್ರು ಅಂದ್ರೆ, ಇಷ್ಟೊಂದು ಟೀಕೆಗಳು ಬಂದ ಕಾರಣ, ಈ ಟೀಕೆಗಳಿಗೆ ಅವ್ರಿಗೆ ಮನನೊಂದು, ಆ ಟೀಕೆಗಳು ಬಂದ ಕಾರಣ ಅವರು ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನೇ ಡಿಲೀಟ್ ಮಾಡಿಸಿದ್ರು. ಇದ್ರ ಮುಂದೆ ಒಬ್ರು ನಟಿ, ಅವರು ನಟೇಲಿ ಬರ್ನ್ ಅನ್ನೋ ಒಬ್ರು ನಟಿಯವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಹರಿದಾಡ್ತಿತ್ತು. ಸೊ ಆ ಕಾರೊಳಗಿರುವಂತ ದೃಶ್ಯದಲ್ಲಿ ಇದ್ದವರು ನಟೇಲಿ ಬರ್ನ್ ಅವರೇ ಅನ್ನೋದು ಎಷ್ಟೋ ಜನರು ಹೇಳಿದ್ರು. ಆಮೇಲೆ ಅವರನ್ನು ಕೂಡ ಟೀಕೆಗೆ ಒಳಪಡಿಸಿದ್ರು. ಆದ್ರೆ ಅವರ ಆ ಒಂದು ಸೀನಲ್ಲಿ ಇರೋದು ನಟೇಲಿ ಬರ್ನ್ ಅಲ್ಲ, ಬಿಯತೀಜ್ ಅವರು ಅನ್ನೋದು ಈ ಸಿನಿಮಾದ ನಿರ್ದೇಶಕಿ ಆಗಿರುವಂತಹ ಗೀತು ಮೋಹನ್ ದಾಸ್ ಅವರು ಹೇಳ್ತಾರೆ, ಅದನ್ನ ಸ್ಪಷ್ಟಪಡಿಸ್ತಾರೆ. ಆಮೇಲೆ ಅವ್ರಿಗೆ ಬಂದಿರುವಂತಹ ಈಗ ಏನ್ ಬಿಯತೀಜ್ ಅವ್ರಿಗೆ ಏನ್ ಈಗ ಕಮೆಂಟ್ಸ್ ಗಳಾಗಿರ್ಬೋದು ಅಥವಾ ಏನ್ ಟೀಕೆಗಳು ಬರ್ತಾ ಇದೆಯೋ ಇದೆಲ್ಲ ಸ್ಪಷ್ಟ ಆದ್ಮೇಲೆ, ಈಗ ನಟೇಲಿ ಬರ್ನ್ ಅವ್ರು ಅಲ್ಲ ಅನ್ನೋದು ಸ್ಪಷ್ಟ ಆದ್ಮೇಲೆ ಮತ್ತೆ ಇವ್ರಿಗೆ ಈಗ ಈ ತರ ಒಂದು ಕಮೆಂಟ್ ಗಳು ಬಂದಿರೋದು. ಸೊ ಹಾಗಾಗಿ ಬಿಯತೀಜ್ ಅವ್ರು ಏನ್ ಮಾಡ್ತಾರೆ, ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಹಾಗಾಗಿ ಎಷ್ಟೆಲ್ಲ ನೆಗೆಟಿವ್ ಆಗಿ ಅವ್ರು ಹೋಗಿರ್ಬೋದು ಅಥವಾ ಎಷ್ಟೆಲ್ಲ ನೆಗೆಟಿವ್ ಆಗಿ ಕಮೆಂಟ್ ಗಳು ಬಂದಿರ್ಬೋದು ಅಥವಾ ಯಾವ ರೀತಿ ಅವರು ನೆಗೆಟಿವ್ ಆಗಿ ಟ್ರೋಲ್ ಆಗಿದ್ರು ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಒಂದು ಇನ್ಸ್ಟಾಗ್ರಾಮ್ ಖಾತೆಯನ್ನ ಡಿಲೀಟ್ ಮಾಡುವಷ್ಟು ಅವ್ರು ಮುಂದಾಗಿದ್ದಾರೆ ಅಂದಮೇಲೆ ಎಷ್ಟೆಲ್ಲ ನೆಗೆಟಿವ್ ಅವ್ರ ಮೇಲೆ ಶೇಡ್ ಬೀಳಿದೆ ಅನ್ನೋದು ನಾವೇ ಯೋಚನೆ ಮಾಡುವಂತ ವಿಷಯ. ಇನ್ನು ನಟೇಲಿ ಬರ್ನ್ ಅವರು ಉಕ್ರೇನ್ ಅವರಾಗಿರೋದ್ರಿಂದ ಇವರು ಕೂಡ ನಿರ್ಮಾಪಕಿ, ಆಮೇಲೆ ನಟಿ, ಆಮೇಲೆ ಬಾಲಿವುಡ್ ಆಗಿ ಹಾಲಿವುಡ್ ಕೆಲವು ಸಿನಿಮಾಗಳು ನಟಿಸಿದ್ದಾರೆ. ಆದ್ರೆ ಆ ಸಿನಿಮಾದಲ್ಲಿ, ಟಾಕ್ಸಿಕ್ ಸಿನಿಮಾದಲ್ಲಿ ಇವರು ನಟಿಸಿದ್ದಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಿತ್ತು. ಆದ್ರೆ ಆ ಕಾರೊಳಗಿರುವ ದೃಶ್ಯದಲ್ಲಿ ಇವ್ರು ಕಾಣಿಸಿಕೊಂಡದ್ದು ನಟೇಲಿ ಬರ್ನ್ ಅನ್ನೋದು ಎಲ್ಲರೂ ಮಾತಾಡ್ಕೊಳ್ತಿರೋದಂತ ವಿಷಯ ಆಗಿತ್ತು. ಆದ್ರೆ ಅದನ್ನ ಸ್ಪಷ್ಟಪಡಿಸಿದ್ದಾರೆ, ಅದು ಅವರಲ್ಲ ಅನ್ನೋದು ನಿರ್ಮಾಪಕಿ ಆಗಿರುವ ಅಥವಾ ನಿರ್ದೇಶಕ ಆಗಿರುವಂತಹ ಗೀತು ಮೋಹನ್ ದಾಸ್ ಅವರು ಹೇಳ್ತಾರೆ. ಅದಾದ್ಮೇಲೆ ಬಿಯತೀಜ್ ಅವರಿಗೆ ಸಾಕಷ್ಟು ಕಮೆಂಟ್ಗಳು ಬಂತು. ಅಂದ್ರೆ ಅವರು ಈ ದೃಶ್ಯದಲ್ಲಿ ಕಾಣಿಸಿಕೊಂಡಿದ್ದು, ಬಿಯತೀಜ್ ಅವರು ಈ ದೃಶ್ಯದಲ್ಲಿ ಯಶ್ ಅವ್ರ ಜೊತೆ ಕಾಣಿಸಿಕೊಂಡಿದ್ದು ಅಂದ್ಮೇಲೆ ಅವ್ರಿಗೆ ಸಾಕಷ್ಟು ಕಮೆಂಟ್ಗಳು ಬಂದಿರೋದು ಅಥವಾ ಸಾಕಷ್ಟು ನೆಗೆಟಿವ್ ಫಾರ್ಮ್ ಟ್ರೋಲ್ಗಳಾಗಿರ್ಬೋದು ಸಿಕ್ಕಾಪಟ್ಟೆ ಬಂದಿರೋ ಕಾರಣ ಅವರು ಮತ್ತೆ ಟ್ರೋಲ್ ಆಗ್ತಾರೆ. ಹಾಗಾಗಿ ಈಗ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಡಿಲೀಟ್ ಮಾಡಿರೋದು. ಸೊ ಮನನೊಂದು, ಅಂದ್ರೆ ಇಷ್ಟೆಲ್ಲ ಟೀಕೆಗಳು ಬಂದಾದ್ಮೇಲೆ ಅದನ್ನ ಹೇಗೆ ತಗೊಳ್ಬೇಕು ಅಂತ ಗೊತ್ತಾಗದೆ ಈ ತರ ಒಂದು ಇನ್ಸ್ಟಾಗ್ರಾಮ್ ಖಾತೆಯನ್ನ ಡಿಲೀಟ್ ಮಾಡಿರೋದಾಗಿರ್ಬೋದು, ಅಥವಾ ಈ ಸಿನಿಮಾ
ಸಿನಿಮಾಕ್ಕೆ ಯಾಕೆ ಇಷ್ಟೊಂದು ಅಥವಾ ಈ ಟೀಸರ್ಗೆ ಯಾಕೆ ಇಷ್ಟೊಂದು ನೆಗೆಟಿವ್ ಬರ್ತಾ ಇದೆ ಅಂದಮೇಲೆ ಅಂದ್ರೆ ಯಶ್ ಅವರ ಪರವಾಗಿ ಮಾತಾಡೋರು ಏನು ಹೇಳ್ತಿದ್ದಾರೆ, ಬಾಲಿವುಡ್ ಮತ್ತೆ ಹಾಲಿವುಡ್ ಅಲ್ಲಿ ಇಂಥ ಸೀನ್ಗಳು ಬಂದ್ರೆ ಅಥವಾ ಇಂಥ ಸಿನಿಮಾ ಬಂದ್ರೆ ಸಾಕಷ್ಟು ಜನ ನೋಡ್ತಾರೆ. ಅದೇ ನಮ್ಮ ಕನ್ನಡ ಸಿನಿಮಾದಲ್ಲಿ ಇಂಥ ಒಂದು ಸೀನ್ ಬಂದಾಗ ಅಥವಾ ಟೀಸರ್ ಅಲ್ಲಿ ಇಂಥ ಒಂದು ಸೀನ್ ಕಂಡಾಗ ಎಲ್ರಿಗೂ ಯಾಕೋ ಅರ್ಗಿಸ್ಕೊಳಕ್ ಆಗಲ್ಲ, ಅಥವಾ ಯಶ್ ಅವರ ಬೆಳವಣಿಗೆ ನೋಡಿ ಯಾರಿಗೂ ಅಂದ್ರೆ ಎಲ್ಲರೂ ಉರ್ಕೊಳ್ತಿದ್ದಾರೆ ಅನ್ನೋ ಮಾತುಗಳನ್ನ ಸಾಕಷ್ಟು ಜನ ಅವರ ಪರವಿರೋರು ಹೇಳ್ತಿದ್ದಾರೆ. ಇನ್ನು ವಿರೋಧ ಮಾಡೋರು ಇಂಥ ಸೀನ್ಗಳನ್ನ ಕಾಸನ್ ಕೊಡ್ಬೇಕಿತ್ತು, ಫಸ್ಟೇ ನೀವು ಹೇಳ್ಬೇಕಿತ್ತು ಇಂಥ ಸೀನ್ಗಳಿರುತ್ತೆ, ಅಥವಾ ಫ್ಯಾಮಿಲಿ ಮುಂದೆ ಕೂತ್ಕೊಂಡು ನಾವು ನೋಡಿದಾಗ ನಮ್ಗೆ ಅಸಹ್ಯ ಆಗೋ ರೀತಿ ಇರಬಾರ್ದಿತ್ತು ಅನ್ನೋ ಕೆಲವೊಂದು ವಿರೋಧ ಮಾತುಗಳು ಬರ್ತಾ ಇದೆ. ಸೊ ಇನ್ನೂ ಈ ಟೀಸರ್ ವಿರುದ್ಧ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ಪರ ವಿರೋಧ ಅಥವಾ ವಾದ ಪ್ರತಿವಾದ ಎಲ್ಲನೂ ಆಗ್ತಾ ಇದೆ. ಆಮೇಲೆ ಈ ಟೀಸರ್ಗೆ ಇನ್ನು ಯಾವ ರೀತಿ ಕೊನೆಗೊಳ್ಳುತ್ತೆ ಅಥವಾ ಯಾವ ರೀತಿ ಇದು ಎಂಡ್ ಅಪ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿಯೊಂದಿನೂ ಒಂದಲ್ಲ ಒಂದು ಸುದ್ದಿ ಆಗ್ತಾನೆ ಇದೆ ಈ ಟೀಸರ್ ಬಗ್ಗೆ. ಹಾಗಾಗಿ ಇನ್ನು ಏನೆಲ್ಲ ಈ ವಿಷಯದ ಬಗ್ಗೆ ಹರಿದಾಡ್ತಿದ್ದೆ ಅಥವಾ ಈ ವಕೀಲರು ಏನು ದೂರು ಕೊಟ್ಟಿದ್ದಾರೆ ಅದು ಎಲ್ಲಿ ತನಕ ಬಂತು ಅನ್ನೋದನ್ನ ಇನ್ನಷ್ಟು ಅಪ್ಡೇಟ್ ಮಾಡ್ತೀವಿ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.